This is the Royal Enfield Himalayan, as you know. ಸೊ ನಾ ಹಂಗೆ ಹೋಗ್ತಿದ್ದೆ ಆ್ಯಂಡ್ ಹೋಗುವಾಗ ಸೊ ಯಾವುದಾದ್ರೂ ಪಕ್ಕ ನಂಗೆ ಗಾಡಿ ಯಾವುದಾದ್ರೂ ಪಾರ್ಕ್ ಇದ್ದರೆ ನಾ ಗಾಡಿ ಮ್ಯಾಗ ಕೂತ್ಕೊಂಡು ಟ್ರಯಲ್ ನೋಡ್ತಿದ್ದೆ. ಆ್ಯಂಡ್ ಆಲ್ಸೋ ನಾ ಈ ಗಾಡಿ ಮ್ಯಾಗೂ ಕೂತ್ಕೋಬೇಕಂತಂದು ಜಸ್ಟ್ ಬಂದೆ. ಬಂದು ಕೂತ್ಕೊಂಡು ಗಾಡಿ ವ್ಯವಸ್ಥೆ ಗಾಡಿ ಮಿಸ್ಗ ಅಂತಿಲ್ಲ. ಇದು ಎರಡು ಫಸ್ಟ್ ಸಲ ಆಯಿತು, ಸೆಕೆಂಡ್ ಸಲ ನೋಡ್ತೀನಿ ಗಾಡಿನ ಎಳ ಅಂತಿಲ್ಲ. ನಂಗೆ ಶಾಕ್ ಆಗಿ ಕೆಳಗಿಳಿದು ನೋಡಿದೆ ಗಾಡಿದು ಆಕ್ಸಿಡೆಂಟ್ ಆಗ್ಯಾರಂಥ ಗಾಡಿ. ಆ್ಯಂಡ್ ಕ್ಯಾನ್ ಜಸ್ಟ್ ಚೆಕ್ ದಿಸ್. ಗಾಡಿದ ರಿಮ್ ಪೂರ್ತಿ ಬ್ಯಾಂಡ್ ಆಗಿಬಿಡೋದು ಈ ಸೈಡ್. ಆ್ಯಂಡ್ ಆಲ್ಸೋ ಮಡ್ ಗಾರ್ಡ್ ಏನು ನೋಡ ಅಂತೀರಿ, ಮಡ್ ಗಾರ್ಡ್ ಕೂಡ ಬ್ಯಾಂಡ್ ಆಗೈತಿ. ಇದು ಪ್ಲಾಸ್ಟಿಕ್ ಅಂತ ಅನ್ಕೊಂತೀನಿ, ಬಟ್ ಇಟ್ ವಾಸ್ ಬೆಂಡೆಡ್ ಲೈಕ್ ಐರನ್. ಆ್ಯಂಡ್ ಆಲ್ಸೋ ಗಾಡಿದು ಹ್ಯಾಂಡಲ್ ಬಾರ್ ಕೂಡ ಪೂರ್ತಿ ಹೋಗ್ಬಿಡೋದು, ಕಟ್ಟಾಗ್ಬಿಡೋದು. ಸೊ ಇಟ್ ಕಾಸ್ಟ್ ವೆರಿ ಮೋರ್. ಐ ಥಿಂಕ್ ರಾಯಲ್ ಎನ್ಫೀಲ್ಡ್ ಪಾರ್ಟ್ಸ್ ತುಂಬ ಅಂದರೆ ತುಂಬ ಕಾಸ್ಟ್ಲಿ ಅದಾವೆ. ಬಟ್ ದಿಸ್ ಒನ್ ಕಾಸ್ಟ್ ಅರೌಂಡು 35 to 40K ಮಿನಿಮಮ್ ಹೇಳತ್ತಾನ, ನಾಟ್ ಮ್ಯಾಕ್ಸಿಮಮ್. ಸೀಟ್ ಕೂಡ ಓಪನ್ ಆಗಿಬಿಡುತ್ತೆ ಗಾಡಿದು. ವಿ ವಾಸ್ ಫೆಲ್ಟಿಂಗ್ ವೆರಿ ಹಾರ್ಟ್ ಬ್ರೋಕನ್. ಸೊ ಗಾಡಿದು ಮೇನ್ ಪೂರ್ತಿ ಡ್ಯಾಮೇಜ್ ಆಗಿದೆ ಅಂದ್ರೆ ರಿಮ್ ಮತ್ತು ಹ್ಯಾಂಡಲ್ ಬಾರ್. ಇದು ರಿಮ್ ಸ್ಪೋಕ್ ರಿಮ್ ಇದು. ಆ್ಯಂಡ್ ಈ ರಿಮ್ ಏನಾಯ್ತಲ್ಲ, ಇದು ಪೂರ್ತಿ ಸ್ಟೀಲ್ ಇದೆ, ಐರನ್ ಅಲ್ಲ, ಕಬ್ಬಿಣ ಅಲ್ಲ. ಈ ಗಾಡಿ ಒಳಗೆ ಬರುವಂಥ ರಿಮ್ಸ್ ಸ್ಟೀಲು. ಆಮೇಲೆ ಸ್ಟೀಲ್ ಐರನ್ಕಿನ್ನ ತುಂಬ ಕಾಸ್ಟ್ಲಿ ಆಗುತ್ತೆ. ಆ್ಯಂಡ್ ಈ ಗಾಡಿ ಒಳಗೆ ನನಗೆ ಅನ್ಸಿದ ಮಟ್ಟಿಗೆ ಇದು ತುಂಬ ಅವಂಗೆ ಕಾಸ್ಟ್ಲಿ ಆಗುತ್ತೆ ಅನಿಸುತ್ತೆ ಅಷ್ಟೇ, ಮತ್ತೇನಿಲ್ಲ. ಆಮೇಲೆ ಇಲ್ಲಿ ನೋಡುವುದು ಮಡ್ ಗಾರ್ಡ್. ಇಟ್ ವಾಸ್ ಬೆಂಡೆಡ್ ಲೈಕ್ ಐರನ್. ನನಗೆ ಅದೇ ಶಾಕ್ ಆಗ್ಬಿಡತ್ತೆ. ಇದು ಬೆಂಡ್ ಆಗೈತಲ್ಲ, ಇದನ್ನ ವಾಪಸ್ ನಾನು ಸರಿ ಮಾಡ್ತೀನಿ, ಸರಿನ ಆಗಂತಿಲ್ಲ, ಯಾಕೇನು ಗೊತ್ತಿಲ್ಲ. ಇಟ್ ವಾಸ್ ಪ್ಲಾಸ್ಟಿಕ್. ಇದು ಆ್ಯಕ್ಚುಲಿ ಪ್ಲಾಸ್ಟಿಕ್ ಬೆಂಡ್ ಆಗೈತಿ ಇದು ಈ ಥರ. And also I noticed one thing in this vehicle. The front tire and back tire is totally different. Like ನೀವು ನೋಡ್ರಿ, ಫ್ರಂಟ್ ಟೈರ್ ಇಸ್ ತುಂಬ ದೊಡ್ಡದೈತಿ, ಬ್ಯಾಕ್ ಟೈರ್ ಭಾಳ ಸಣ್ಣ ಐತಿ. ಮೇ ಬಿ ಫ್ರಂಟ್ ಟಯರು ಆಫ್ ರೋಡಿಂಗ್ ಬಟನ್ ಟೈರ್ ಇದ್ರು ಮೋಸ್ಟ್ಲಿ, ಐ ಥಿಂಕ್ ಸ್ಪೋರ್ಟ್ಸ್ ಟೈರ್. ಆ್ಯಂಡ್ ಬ್ಯಾಕ್ ಟೈರ್ ಏನೈತಲ್ಲ ನಾರ್ಮಲ್, ಇಟ್ಸ್ ಸ್ಟ್ರೀಟ್ ಟೈರ್. ಇದು ಆ್ಯಕ್ಚುಲಿ ಎಕ್ಸ್ಟ್ರಾ ನೈಟ್ ಆಗಿರೋವಂಥ ಆಕ್ಸಿಡೆಂಟ್ ಇದೇ ಜಾಗದಾಗ ಆಗಿದ್ದು ನೈಟ್. ಸೊ ಈ ಗಾಡಿದವ ಏನಾಯ್ತು, ರಾಂಗ್ ರೂಟ್ ಒಳಗೆ ಬರಂತಿದ್ದ, ಕಾರ್ ಸರಿಯಾದ ಡೈರೆಕ್ಷನ್ ಒಳಗೆ ಕಾರ್ ಬರಂತಿದ್ದ. ಅಲ್ಲೇ ದೂರದಾಗ ಒಂದು ಸೆಕೆಂಡ್ ಅಲ್ಲೇ ಒಂದು ಟರ್ನಿಂಗ್ ಪಾಯಿಂಟ್ ಐತಿ. ಸೊ ಟರ್ನಿಂಗ್ ಪಾಯಿಂಟಿಂದ ಕಾರ್ ಟರ್ನ್ ಮಾಡ್ಕೊಂಡು ಬರೋ ಟೈಮ್ನಾಗ ಪೂರ್ತಿ ಎಡ್ಜ್ ಸೈಡ್ ಬಂದಿದ್ದವ ಕಾರ್ದವ. ಸೊ ಆ ಟೈಮ್ ಒಳಗೆ ಇವು ರಾಂಗ್ ರೂಟ್ ಒಳಗೆ ಈ ಗಾಡಿದ ಹೋಗೋ ಟೈಮ್ನಾಗ ಆಕ್ಸಿಡೆಂಟ್ ಆಗಿದ್ದದ. ಸೊ ನೋಡ್ರಿ, ನೀವು ಯೋಚನೆ ಮಾಡಿರಿ, ರಾಂಗ್ ಸೈಡ್ ತುಂಬ ಹೋಗಕ್ಕೆ ಹೋಗ್ಬಿಡ್ರಿ. ಯಾಕಂದ್ರೆ 5 ನಿಮಿಷ 10 ನಿಮಿಷ ಉಳಿಸೋ ಸಂಬಂಧ ತುಂಬ ಖರ್ಚಾಗುತ್ತೆ ಗಾಡಿದವಂಗೆ. ಆ್ಯಕ್ಚುಲಿ ಅವಂಗೆ ಏನಾಗಿಲ್ಲ ಅಂತ ಪಾಪ. ಆ್ಯಂಡ್ ಗಾಡಿ ಮಾತ್ರ ಪೂರ್ತಿ ಫ್ರಂಟ್ ಎಲ್ಲ ಪೂರ್ತಿ ಹಾಳಾಗ್ಬಿಡತ್ತೆ. ನಾನು ಅಂದ್ಕೊಂಡಿರೋಕ್ಕಿಂತ ತುಂಬ ಖರ್ಚಾಗತ್ತೆ ಅನ್ಸುತ್ತೆ ಮೋಸ್ಟ್ಲಿ. ಅಷ್ಟೇ, ಮತ್ತೇನಿಲ್ಲ.